ಶಾಲೆಗಳು ಅಂದ್ರೆ ಒಂಥರ ನಿರ್ಲಕ್ಷ್ಯದ ಕೂಸುಗಳು. ಅವು ಅಧಿಕಾರಿಗಳಿಗೂ ಬೇಡ, ಜನಪ್ರತಿನಿಧಿಗಳಿಗಂತೂ ಬೇಡವೇ ಬೇಡ. ಇಂಥ ಸಮಯದಲ್ಲಿ ಸರ್ಕಾರಿ ಶಾಲೆ ಉಳಿಸೋಕೆ ಶಿಕ್ಷಕರೇ ಶತ ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟಕ್ಕೂ ಅವರು ಅಂಥ ಏನ್ ಕೆಲಸ ಮಾಡ್ತಿದ್ದಾರೆ ಅಂತೀರಾ? ಈ ವರದಿ ನೋಡಿ. ಆಂಗ್ಲ ಮಾಧ್ಯಮಗಳ ವ್ಯಾಮೋಹ, ಖಾಸಗಿ ಶಾಲೆಗಳ ಹಾವಳಿಯಿಂದ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚುತ್ತಿವೆ. ಅದರಲ್ಲೂ ಗಡಿ ಜಿಲ್ಲೆಗಳಲ್ಲಂತೂ ದಾಖಲಾತಿ ಇಲ್ಲದೆ ಕನ್ನಡ ಶಾಲೆಗಳು ಆಗಲೋ ಈಗಲೋ ಬಾಗಿಲು ಮುಚ್ಚೋ ಪರಿಸ್ಥಿತಿ. ಇಂಥ ಸಮಯದಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸೈದಾಪುರವಾಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಶಾಲೆ ಉಳಿಸಲು ಪಣ ತೊಟ್ಟಿದ್ದಾರೆ. ಮಕ್ಕಳು ಹಾಗೂ ಪಾಲಕರನ್ನ ಸೆಳೆಯಬೇಕು ಎಂದು ಪಣತೊಟ್ಟಿರೋ ಇಲ್ಲಿನ ಶಿಕ್ಷಕರು ಅದರಲ್ಲಿ ಯಶಸ್ವಿಯೂ ಕೂಡ ಆಗಿದ್ದಾರೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಬಳಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಮುಖ್ಯ ಶಿಕ್ಷಕ ಜ್ಞಾನೇಶ್ವರ ಬಿರಾದರ, ಶಿಕ್ಷಕರಾದ ಚಂದ್ರಕಾಂತ ತಳವಾಡೆ, ವಿಶ್ವನಾಥ್ ಕರಕರೆ ತಮ್ಮ ಜೇಬಿನಿಂದ 30,000ಕ್ಕೂ ಅಧಿಕ ಖರ್ಚಿನಲ್ಲಿ ಹಳೆಯ ಕಟ್ಟಡಕ್ಕೆ ಹೊಸ ಮೆರುಗು ನೀಡಿದ್ದಾರೆ. ನಮ್ಮ ಒಂದು ಶಾಲೆಯ ಭೌತಿಕ ವಾತಾವರಣವನ್ನು ಸರಿಯಾಗಿ ಮಾಡಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಶಾಲೆಯಲ್ಲಿ ನಾವು ಸುಮಾರು ಒಂದು 3-4 ತಿಂಗಳಿಂದ ಒಂದು ಸತತ ಪ್ರಯತ್ನದಿಂದ ನಮ್ಮ ಶಾಲೆ ಸಿಬ್ಬಂದಿಯವರೆಲ್ಲ ಕೂತ್ಕೊಂಡು ಒಂದು ಶಾಲೆಯ ಒಂದು ಅಂದಚಂದವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಸರ್. ಶಾಲೆಗೆ ಒಂದು ಬಣ್ಣವನ್ನು ಹಚ್ಚೋದಾಗಲಿ, ಅಲ್ಲಿ ಒಂದು ತರಗತಿ ಕೋಣೆಯನ್ನು ಕೂಡ ಡಿಜಿಟಲ್ ಮಾಡಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ಒಳಗಡೆ ಮಕ್ಕಳಿಗೆ ಕಲಿಕೆಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ವಿವಿಧ ರೀತಿಯ ಚಾರ್ಟ್ಗಳನ್ನು ಅದರಲ್ಲಿ ತೂಗಿ ಹಾಕಿ ಮಕ್ಕಳ ಒಂದು ಗುಣಾತ್ಮಕವಾದಂಥ ಕಲಿಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಾಲಾ ಶಿಕ್ಷಕರು ಕೂಡ್ಕೊಂಡು ಮಾಡ್ತಿದ್ರು. ಕೇವಲ ಸುಣ್ಣ ಬಣ್ಣ ಮಾತ್ರವಲ್ಲ, ಕೊಠಡಿಗಳ ತುಂಬಾ ಆಕರ್ಷಕ ಕಲಿಕಾ ಚಾರ್ಟ್ಗಳನ್ನ ನೇತು ಹಾಕಿದ್ದಾರೆ. ಈ ಮೂಲಕ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲದಂತೆ ವಿನ್ಯಾಸಗೊಳಿಸಿದ್ದಾರೆ. ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೆ 12 ವಿದ್ಯಾರ್ಥಿಗಳಿದ್ದು, ಈಗ ಹೊಸದಾಗಿ 3 ಮಕ್ಕಳು ದಾಖಲಾತಿ ಪಡೆದಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾದಾಗ ಮತ್ತಷ್ಟು ದಾಖಲಾತಿ ಹೆಚ್ಚುತ್ತೆ ಅನ್ನೋದು ಶಿಕ್ಷಕರು ಹಾಗೂ ಗ್ರಾಮಸ್ಥರ ನಿರೀಕ್ಷೆ. ಇವು ಪೈಲೆ ಶಾಲೆ ಪೂರಾ ಇದಾಗಿತ್ತ, ಇವು ಸರ್ ಬಂದಿಲ್ಲ ಮೇಲೆ ಡೆವಲಪ್ ಮಾಡ್ಯಾರ, ಗಾರ್ಡನ್ ಮಾಡ್ಯಾರ, ಟೈಲ್ಸ್ ಮಾಡ್ಯಾರ, ಒಳಗೆ ಫೋಟೋ ಇಳಿಸ್ಯಾರ, ಎಲ್ಲ ಟಾಪ್ ಟಿಪ್ ಮಾಡ್ಯಾರ. ಕಿಸ್ದಾಗಿನ ರೊಕ್ಕ ಹಾಕಿಸಿ ಇವ್ರು ಭಾಳ ಮಾಡ್ಯಾರ ಶಾಲೆ ಸಲ್ಯಾಕ, ಮಕ್ಕಳು ಸಲ್ಯಾಕ. ಯಾರು ಭೀ ಮಾಡಿಲ್ರಿ, ಇವ್ರು ಮಾಡ್ಯಾರ ಸರ್, ಚಲೋ ಮಾಡ್ಯಾರ. ಸಂಬಳಕ್ಕೆ ವೃತ್ತಿ ಮಾಡಿ ಹೋಗುವ ಶಿಕ್ಷಕರ ಮಧ್ಯೆ ಕನ್ನಡ ಸರ್ಕಾರಿ ಶಾಲೆಯನ್ನ ಉಳಿಸೋ ಶಿಕ್ಷಕರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.